Invest and earn more than 80% profit. Let your money work for you. Check description for more information. ಹಾಯ್ ಆಡಿಯನ್ಸ್, ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಲಿಮಿಟ್ಲೆಸ್. ಇದು ಒಂದು ಸೈನ್ಸ್ ಫ್ರಿಕ್ಷನ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋದು 2011. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನೀಲ್ ಬರ್ಗರ್ ಹಾಗೂ ಲೀಡ್ ರೋಲ್ ಅಲ್ಲಿ ಇರೋದು ಬ್ರಾಡ್ಲಿ ಕೂಪರ್, ಆಬಿ ಕಾರ್ನಿಶ್, ರಾಬರ್ಟ್ ಡಿನೀರೋ, ಆಂಡ್ರೂ ಹವರ್ಡ್. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ಎಡ್ಡಿ ಮೋರಾ ಎಂಬ ವ್ಯಕ್ತಿ ಉದ್ಯೋಗವಿಲ್ಲದ ಲೇಖಕ. ಅವನು ಒಂದು ಪುಸ್ತಕ ಬರೆಯುವ ಒಪ್ಪಂದ ಮಾಡಿಕೊಂಡಿದ್ದರೂ ಅವನಿಗೆ ಬರೆಯಲು ಆಗದೆ ರೈಟರ್ಸ್ ಬ್ಲಾಕ್ ಸಮಸ್ಯೆಯಿಂದ ಬಳಲುತ್ತಾನೆ. ಅವನು ಹೆಚ್ಚು ಮಾತನಾಡುತ್ತಾನೆ, ಆದರೆ ಕೆಲಸದಲ್ಲಿ ಯಾವುದೇ ಪ್ರಗತಿ ಕಾಣುವುದಿಲ್ಲ. ಒಂದು ದಿನ ಅವನು ತನ್ನ ಗೆಳತಿ ಲಿಂಡಿ ಜೊತೆ ಊಟಕ್ಕೆ ಹೋಗುತ್ತಾನೆ. ಲಿಂಡಿ ಇತ್ತೀಚೆಗೆ ಎಡಿಟರ್ ಆಗಿ ಪದೋನ್ನತಿ ಪಡೆದಿದ್ದಾಳೆ. ಆದರೆ ಎಡ್ಡಿಯ ಜೀವನದಲ್ಲಿ ಯಾವುದೇ ಪ್ರಗತಿ ಇಲ್ಲದೆ ಇರುವುದರಿಂದ ಅವಳು ಬೇಸರಗೊಂಡು ಅವನೊಂದಿಗೆ ಬ್ರೇಕಪ್ ಮಾಡುತ್ತಾಳೆ ಮತ್ತು ಅವನ ಕೀಲಿಗಳನ್ನು ಹಿಂದಿರುಗಿಸುತ್ತಾಳೆ. ಬೇಸರದಿಂದ ನ್ಯೂಯಾರ್ಕ್ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಎಡ್ಡಿಗೆ ತನ್ನ ಮಾಜಿ ಸಂಬಂಧಿ ವರ್ಣನ್ ಸಿಕ್ಕುತ್ತಾನೆ. ಅವನನ್ನು 9 ವರ್ಷಗಳಿಂದ ನೋಡಿರಲಿಲ್ಲ. ವರ್ಣನ್ ಅವನನ್ನು ಕುಡಿಯಲು ಆಹ್ವಾನಿಸುತ್ತಾನೆ. ಅವರು ಮಾತುಕತೆ ನಡೆಸುವಾಗ ಎಡ್ಡಿ ತನ್ನ ಪುಸ್ತಕ ಇನ್ನೂ ಪೂರ್ಣವಾಗಿಲ್ಲ ಎಂದು ಹೇಳುತ್ತಾನೆ. ವರ್ಣನ್ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಮಾರುಕಟ್ಟೆಗೆ ಬರಲಿರುವ ಹೊಸ ಔಷಧಿ NZ-T48 ಬಗ್ಗೆ ಹೇಳುತ್ತಾನೆ ಮತ್ತು ಒಂದು ಗುಳಿಗೆಯನ್ನು ಎಡ್ಡಿಗೆ ಕೊಡುತ್ತಾನೆ. ಎಡ್ಡಿ ಮನೆಗೆ ಹೋಗುವಾಗ ಆ ಗುಳಿಗೆಯನ್ನು ತೆಗೆದುಕೊಳ್ಳುತ್ತಾನೆ. ಸ್ವಲ್ಪ ಸಮಯದಲ್ಲಿ ಅವನಿಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣಲು ಆರಂಭವಾಗುತ್ತದೆ. ಅವನ ಮೆದುಳು ಅತ್ಯಂತ ವೇಗವಾಗಿ ಕೆಲಸ ಮಾಡುತ್ತದೆ. ಅವನು ಮನೆಯ ಮಾಲೀಕರ ಹೆಂಡತಿಯನ್ನು ಭೇಟಿಯಾಗುತ್ತಾನೆ. ಅವಳು ಬಾಕಿ ಬಾಡಿಗೆ ಬಗ್ಗೆ ಅವನ ಮೇಲೆ ಕೋಪಗೊಳ್ಳುತ್ತಾಳೆ. ಆದರೆ NZ-T ಪರಿಣಾಮದಿಂದ ಎಡ್ಡಿ ಆತ್ಮವಿಶ್ವಾಸದಿಂದ ಮಾತನಾಡಿ ಅವಳ ಕಾನೂನು ಕಾಲೇಜಿನ ಪ್ರಬಂಧವನ್ನು ಬರೆಯಲು ಸಹಾಯ ಮಾಡುತ್ತಾನೆ. ಮನೆಗೆ ಹಿಂತಿರುಗಿದ ಎಡ್ಡಿ ತನ್ನ ಗದ್ದಲಗೊಂಡ ಅಪಾರ್ಟ್ಮೆಂಟನ್ನು ಸ್ವಚ್ಛಗೊಳಿಸಿ ಲ್ಯಾಪ್ಟಾಪ್ ಮುಂದೆ ಕುಳಿತು ತನ್ನ ಪುಸ್ತಕವನ್ನು ಬರೆಯಲು ಆರಂಭಿಸುತ್ತಾನೆ. ಪದಗಳು ವೇಗವಾಗಿ ಬರಲು ಆರಂಭಿಸುತ್ತವೆ. ಮುಂದಿನ ದಿನ ಅವನು ಸಾಮಾನ್ಯ ಸ್ಥಿತಿಗೆ ಬರುತ್ತಾನೆ, ಆದರೆ ಅವನ ಪುಸ್ತಕದ 100 ಪುಟಗಳು ಈಗಾಗಲೇ ಬರೆಯಲ್ಪಟ್ಟಿರುತ್ತವೆ. ಅವನು ಅವುಗಳನ್ನು ತನ್ನ ಎಡಿಟರ್ಗೆ ಕೊಡುತ್ತಾನೆ ಮತ್ತು ಅವಳು ಬಹಳ ಮೆಚ್ಚುಗೆ ವ್ಯಕ್ತಪಡಿಸುತ್ತಾಳೆ. ಎಡ್ಡಿ ಮತ್ತೆ ವರ್ಣನ್ನು ಭೇಟಿಯಾಗಲು ಹೋಗುತ್ತಾನೆ. ಆದರೆ ಅಲ್ಲಿ ವರ್ಣನ್ ರಕ್ತಪಾತದ ಸ್ಥಿತಿಯಲ್ಲಿ ಕಂಡುಬರುತ್ತಾನೆ. ಸ್ವಲ್ಪ ಸಮಯದ ನಂತರ ಎಡ್ಡಿ ಮನೆಗೆ ಹಿಂತಿರುಗಿದಾಗ ವರ್ಣನ್ ಸತ್ತಿರುವುದನ್ನು ಕಂಡುಹಿಡಿಯುತ್ತಾನೆ. ಮನೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುತ್ತದೆ. ಎಡ್ಡಿ ಪೊಲೀಸ್ಗೆ ಕರೆ ಮಾಡುವ ಮುನ್ನ ಮನೆಯೊಳಗೆ ಹುಡುಕಿ NZ-T ಗುಳಿಗೆಗಳ ದೊಡ್ಡ ಸಂಗ್ರಹ ಮತ್ತು ಹಣವನ್ನು ಕಂಡುಹಿಡಿದು ಅದನ್ನು ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ. ಎಡ್ಡಿ NZ-T ಬಳಸಿ ಸ್ಟಾಕ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಆರಂಭಿಸುತ್ತಾನೆ. ಅವನ ಬುದ್ಧಿಮತ್ತೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದಿಂದ ಬೇಗನೆ ಬಹಳ ಹಣ ಗಳಿಸುತ್ತಾನೆ. ಅವನಿಗೆ ರಷ್ಯನ್ ಸಾಲಗಾರ ಜೆನ್ನಡಿ ಎಂಬ ಗ್ಯಾಂಗ್ಸ್ಟರ್ನಿಂದ $1,00,000 ಸಾಲ ಸಿಗುತ್ತದೆ. ಆದರೆ ಜೆನ್ನಡಿ ಅವನನ್ನು ಹಣ ಮರಳಿ ಕೊಡದಿದ್ದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕುತ್ತಾನೆ. NZ-T ಪರಿಣಾಮದಿಂದ ಎಡ್ಡಿ ಕೆಲವೇ ದಿನಗಳಲ್ಲಿ ತನ್ನ ಹಣವನ್ನು ಮಿಲಿಯನ್ಗಳ ಮಟ್ಟಿಗೆ ಹೆಚ್ಚಿಸುತ್ತಾನೆ. ಇದರಿಂದ ದೊಡ್ಡ ಉದ್ಯಮಿ ಕಾರ್ಲ್ ವಾನ್ ಲೂನ್ ಅವನ ಮೇಲೆ ಗಮನ ಹರಿಸುತ್ತಾನೆ. ಕಾರ್ಲ್ ಅವನನ್ನು ದೊಡ್ಡ ಕಂಪನಿ ವಿಲೀನ ಯೋಜನೆಯಲ್ಲಿ ಸೇರಿಸುತ್ತಾನೆ. ಆದರೆ NZ-Tಗೆ ಭಯಾನಕ ಸೈಡ್ ಎಫೆಕ್ಟ್ಸ್ ಇವೆ. ಎಡ್ಡಿಗೆ ಕೆಲವೊಮ್ಮೆ ನೆನಪು ಕಳೆದುಕೊಳ್ಳುವುದು, ತಲೆನೋವು ಮತ್ತು ಗೊಂದಲ ಉಂಟಾಗುತ್ತದೆ. ಅವನು ಕೆಲ ಸಮಯದ ಘಟನೆಗಳನ್ನು ನೆನಪಿಸಿಕೊಳ್ಳಲಾಗುವುದಿಲ್ಲ. ಇದರಿಂದ ಅವನಿಗೆ ಭಯವಾಗುತ್ತದೆ. ಇದರ ಜೊತೆಗೆ ಒಂದು ರಹಸ್ಯ ವ್ಯಕ್ತಿ ಅವನನ್ನು ಹಿಂಬಾಲಿಸುತ್ತಿರುತ್ತಾನೆ. ಜೆನ್ನಡಿ ಕೂಡ NZ-T ಗುಳಿಗೆಯನ್ನು ತೆಗೆದುಕೊಂಡು ಇನ್ನಷ್ಟು ಬೇಕೆಂದು ಎಡ್ಡಿಯನ್ನು ಬೆದರಿಸುತ್ತಾನೆ. ಹಲವಾರು ಅಪಾಯಕರ ಘಟನೆಗಳು ನಡೆಯುತ್ತವೆ. ಕೊನೆಗೆ ಜೆನ್ನಡಿ ಮತ್ತು ಅವನ ಗ್ಯಾಂಗ್ ಎಡ್ಡಿಯ ಅಪಾರ್ಟ್ಮೆಂಟ್ಗೆ ದಾಳಿ ಮಾಡುತ್ತಾರೆ. ಭೀಕರ ಹೋರಾಟ ನಡೆಯುತ್ತದೆ. ಎಡ್ಡಿ ತನ್ನ ಬುದ್ಧಿಮತ್ತೆಯಿಂದ ಅವರನ್ನು ಸೋಲಿಸಿ ಬದುಕುಳಿಯುತ್ತಾನೆ. 1 ವರ್ಷದ ನಂತರ ಎಡ್ಡಿಯ ಪುಸ್ತಕ ಪ್ರಕಟವಾಗುತ್ತದೆ. ಅವನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿ ಅಮೆರಿಕದ ಸೆನೆಟ್ ಚುನಾವಣೆಯಲ್ಲಿ ಭಾಗವಹಿಸುತ್ತಾನೆ. ಕಾರ್ಲ್ ವಾನ್ ಲೂನ್ ಮತ್ತೆ ಅವನನ್ನು ಭೇಟಿ ಮಾಡಿ NZ-T ಸರಬರಾಜು ಮಾಡುವ ಒಪ್ಪಂದ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಎಡ್ಡಿ ಈಗ NZ-T ಇಲ್ಲದೆ ತನ್ನ ಮೆದುಳನ್ನು ಸಂಪೂರ್ಣವಾಗಿ ಬಳಸಲು ಕಲಿತಿದ್ದೇನೆ ಎಂದು ಹೇಳುತ್ತಾನೆ. ಅವನು ಸಂಪೂರ್ಣವಾಗಿ ಬದಲಾಗಿರುವ ವ್ಯಕ್ತಿಯಾಗಿರುತ್ತಾನೆ ಮತ್ತು ತನ್ನ ಭವಿಷ್ಯವನ್ನು ಸ್ವತಃ ನಿಯಂತ್ರಿಸುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್. ಬರೀ 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ಲಿಮಿಟ್ಲೆಸ್.
ಇದು ಬರೀ ಸಿನಿಮಾ ಅಲ್ಲ, ಇದೊಂದು ಅದ್ಭುತವಾದ ಸೈನ್ಸ್ ಫಿಕ್ಷನ್ ಜರ್ನಿ. ಈ ಸಿನಿಮಾ ರಿಲೀಸ್ ಆಗಿರೋದು 2011ರಲ್ಲಿ. ನೀಲ್ ಬರ್ಗರ್ ಈ ಚಿತ್ರವನ್ನ ಡೈರೆಕ್ಟ್ ಮಾಡಿರೋದು. ಇನ್ನು ಲೀಡ್ ರೋಲ್ ಅಲ್ಲಿ ನಮ್ಮೆಲ್ಲರ ನೆಚ್ಚಿನ ಬ್ರಾಡ್ಲಿ ಕೂಪರ್, ಆಬಿ ಕಾರ್ನಿಶ್, ರಾಬರ್ಟ್ ಡೆನಿರೋ ಮತ್ತು ಆಂಡ್ರೂ ಹವರ್ಡ್ ನಟಿಸಿದ್ದಾರೆ. ಅಂದಹಾಗೆ ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ ಅನ್ನೋದು ನೆನಪಿರಲಿ. ದ ಸ್ಟೋರಿ ಬಿಗಿನ್ಸ್. ಕಥೆಯ ನಾಯಕ ಎಡ್ಡಿ ಮೋರಾ ಒಬ್ಬ ಉದ್ಯೋಗವಿಲ್ಲದ ಲೇಖಕ. ಅವನಿಗೆ ಒಂದು ಪುಸ್ತಕ ಬರೆಯುವ ಒಪ್ಪಂದ ಸಿಕ್ಕಿರುತ್ತೆ, ಆದರೆ ಒಂದು ಪದನು ಬರೆಯಲು ಆಗದೆ ರೈಟರ್ಸ್ ಬ್ಲಾಕ್ ಸಮಸ್ಯೆಯಿಂದ ಕಷ್ಟಪಡ್ತಿರ್ತಾನೆ. ಬರೀ ಮಾತೆ ಜಾಸ್ತಿ, ಕೆಲಸದಲ್ಲಿ ಶೂನ್ಯ ಪ್ರಗತಿ. ಅವನ ಈ ಸೋಮಾರಿತನ ನೋಡಿ ಅವನ ಗೆಳತಿ ಲಿಂಡಿ ಕೂಡ ಅವನಿಗೆ ಬ್ರೇಕಪ್ ಹೇಳ್ತಾಳೆ. ಜೀವನವೇ ಮುಗಿದು ಹೋಯಿತು ಅನ್ನೋ ಸಮಯದಲ್ಲಿ ಎಡ್ಡಿಗೆ ಅವನ ಹಳೇ ಸಂಬಂಧಿ ವರ್ಣನ್ ಸಿಗ್ತಾನೆ. ವರ್ಣನ್ ಒಂದು ರಹಸ್ಯ ಔಷಧಿ NZT48 ಬಗ್ಗೆ ಹೇಳ್ತಾನೆ. ಈ ಒಂದು ಗುಳಿಗೆ ತಗೊಂಡ್ರೆ ನಮ್ಮ ಮೆದುಳಿನ ಶಕ್ತಿ 100% ಕೆಲಸ ಮಾಡುತ್ತೆ. ಎಡ್ಡಿ ಆ ಗುಳಿಗೆ ತಗೊಂಡ ಮೇಲೆ ಏನಾಗುತ್ತೆ? ಅವನ ಲೋಕವೇ ಬದಲಾಗುತ್ತೆ. ಬರೆಯಲು ಕಷ್ಟಪಡ್ತಿದ್ದವನು ಒಂದೇ ದಿನದಲ್ಲಿ ಪುಸ್ತಕ ಬರೆದು ಮುಗಿಸ್ತಾನೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಮಿಲಿಯನ್ಗಟ್ಟಲೆ ಹಣ ಗಳಿಸ್ತಾನೆ. ಆದರೆ ಪ್ರತಿಯೊಂದಕ್ಕೂ ಒಂದು ಬೆಲೆ ತೆರಬೇಕಲ್ವಾ? ದ ಕಾನ್ಫ್ಲಿಕ್ಟ್. ಈ NZTಗೆ ಭಯಾನಕ ಸೈಡ್ ಎಫೆಕ್ಟ್ಸ್ ಇವೆ. ಎಡ್ಡಿಗೆ ಆಗಾಗ ನೆನಪು ಮರೆತು ಹೋಗೋದು, ತಲೆನೋವು ಶುರುವಾಗುತ್ತೆ. ಅಷ್ಟೇ ಅಲ್ಲ, ಜೆನ್ನಡಿ ಅನ್ನೋ ರಷ್ಯನ್ ಗ್ಯಾಂಗ್ಸ್ಟರ್ ಮತ್ತು ಕಾರ್ಲ್ ವಾನ್ ಲೂನ್ ಅನ್ನೋ ದೊಡ್ಡ ಉದ್ಯಮಿ ಎಡ್ಡಿಯ ಹಿಂದೆ ಬೀಳ್ತಾರೆ. ಎಡ್ಡಿ ಈ ಅಪಾಯದಿಂದ ಹೇಗೆ ಪಾರಾಗ್ತಾನೆ? ಆ ಗುಳಿಗೆ ಇಲ್ಲದೆಯೇ ಅವನು ಬುದ್ಧಿವಂತನಾಗಿ ಇರ್ತಾನಾ ಅನ್ನೋದೇ ಈ ಚಿತ್ರದ ಕ್ಲೈಮ್ಯಾಕ್ಸ್. ಔಟ್ರೋ. ಕೊನೆಗೆ ಎಡ್ಡಿ ತನ್ನ ಮೆದುಳನ್ನು ಪೂರ್ಣವಾಗಿ ಬಳಸೋಕೆ ಕಲಿತು ರಾಜಕೀಯದಲ್ಲೂ ದೊಡ್ಡ ಮಟ್ಟಕ್ಕೆ ಬೆಳೀತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಸಿನಿಮಾ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ರೋಚಕ ಸಿನಿಮಾ ವಿವರಣೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.